ನಮಸ್ಕಾರ ವೀಕ್ಷಕರೇ, ಈಗ ನಾನಿಲ್ಲಿ ಹೊದಿಕೆರೆ ಸಿದ್ದಪ್ಪನ ದೇವಸ್ಥಾನದ ಹತ್ರ ಈಗ ಆಲ್ರೆಡಿ ನೀವು ಕಳೆದ ಅರ್ಧ ಗಂಟೆಯಿಂದಲೂ ನೀವು ನೋಡ್ತಾ ಇದ್ದೀರಾ. ಇಲ್ಲಿ ವಕೀಲರಿದ್ದಾರೆ, ಈ ಸ್ವಾಮಿ ಇತಿಹಾಸದ ಬಗ್ಗೆ ಅವ್ರು ಹೇಳ್ತಾರೆ. ಸರ್, ತಮ್ಮ ಹೆಸರು? ನನ್ನ ಹೆಸರು ನಾಗರಾಜ್ ಅಂತ. ಹಾಂ, ವಕೀಲರು. ಸುಮಾರು ನಾನು ಈ ಹುಟ್ಟಿದಾಗಿಂದಲೂ ನಡ್ಕೊಳ್ತಾ ಇದ್ದೀವಿ ನಾವಿಲ್ಲಿ. ನಮ್ಮ ಅಜ್ಜಿ, ನಮ್ಮ ತಾಯಿ, ನಮ್ಮ ತಂದೆಯವ್ರ ಕಾಲದಿಂದಲೂ ನಾವು ಈ ದೇವರಿಗೆ ನಡ್ಕೊಳ್ತಾ ಇದ್ವಿ. ಇಲ್ಲಿ ಭಾಳ ಇತಿಹಾಸ ಇರ್ತಕ್ಕಂಥ ದೇವರಿದು. ಇಲ್ಲಿ ಏನೇ ಒಂದು ಪವಾಡ ನಡೀತೈತೆ ಅಂತಂದರೆ ಅದನ್ನು ನಿರೀಕ್ಷೆನೂ ಸಹ ಮಾಡೋಕ್ಕಾಗೋದಿಲ್ಲ. ಇಲ್ಲಿ ಆ ಥರ ಇಲ್ಲಿ ಒಂದು ಪವಾಡ ನಡೀತೈತೆ. ಇಲ್ಲಿ ಯಾರು ಬಂದು ಈ ದೇವಸ್ಥಾನದಲ್ಲಿ ನಡ್ಕೊತಾರೋ ಸ್ವಾಮಿಗೆ ಅಕ್ಷರಶಃ ಸತ್ಯ ಒಳ್ಳೆಯದಾಗುತ್ತೆ ಇವ್ರಿಗೆ ಎಲ್ಲರಿಗೂ. ಇಲ್ಲಿ ಸುಮಾರು ನನಗೆ 40 ವರ್ಷದಿಂದ ಜ್ಞಾಪಕ ಇಲ್ಲಿ ನಾನು ಬರ್ತಾ ಇರೋದು. ನಾನು ಪ್ರೈಮರಿ ಸ್ಕೂಲಿಂದಲೂ ಸಹ ಇವತ್ತು ಲಾಯರಾಗಿ ಸಹ ಪ್ರತಿ ವಾರ ನಮ್ಮ ಮನೆಯಲ್ಲಿ ಯಾರಾದರೂ ಬರ್ತೀವಿ ನಾವು. ಇಲ್ಲಿ ಬಂದ ಮೇಲೆ ಎಲ್ಲರೂ ಸಹ ಒಳ್ಳೆಯದಾಗಿದೆ. ನಮ್ಮ ಮಕ್ಕಳು ಸಹ ಈಗ ನಾನು ಹೆಂಗೆ ಬರ್ತಾಯಿದ್ದೆ ಅದೇ ಥರ ಬರ್ತಾರೆ. ಇಲ್ಲಿ ಒಂದು ವಿಶೇಷ ಏನು ಅಂತಂದರೆ ಇಲ್ಲಿ ಗಂಗೆ ಇದೆ, ಬಾವಿ ಇದೆ, ಇಲ್ಲಿ ಒಂದು ಆ ದೇವರೇ ಹತ್ರ ಈ ಸಿದ್ದಪ್ಪನೇ ಸಹ ಅದನ್ನು ತೆಗೆದಿರ್ತಕ್ಕಂಥದ್ದು ಗಂಗೆ. ಅದು ಆ ಗಂಗೆನಲ್ಲಿ ನೀರು ಹಾಕಿಸ್ಕೊಂಡ್ರೆ ಯಾವುದೇ ಕಾಯಿಲೆಗಳು ಸಹ ಇಲ್ಲಿ ಇರುವುದಿಲ್ಲ. ಯಾವುದೋ ಒಂದು ಚರ್ಮ ರೋಗ ಇರ್ಬೋದು, ಬೇರೆ ಏನೇ ಕಾಯಿಲೆ ಇರ್ಬೋದು, ಇಲ್ಲಿ ನೀರು ಹಾಕ್ಸ್ಕೊಂಡ್ಬಿಟ್ರೆ ಎಲ್ಲ ಮಾಯ ಆಗ್ತೈತೆ, ಯಾವ ಕಾಯಿಲೆನೂ ಇರೋಲ್ಲ. ಜೊತೆಗೆ ಇಲ್ಲಿ ಆ ದೇವರು ಹೇಳ್ದಂಗೆ ನಡ್ಕೋಬೇಕು. ಇಲ್ಲಿ ನಡ್ಕೊಂಡಿಲ್ಲ ಅಂತಂದರೆ ಭಾಳ ಕಷ್ಟ ಆಗುತ್ತೆ. ಆಮೇಲೆ ಇಲ್ಲಿ ಯಾವುದೇ ಥರದ್ದು ಒಂದು ಮಾಟ ಮಂತ್ರ ಇವು ಯಾವ ಅವಕಾಶ ಇಲ್ಲ ಇಲ್ಲಿ. ಜೊತೆಗೆ ಇಲ್ಲಿ ಇನ್ನೊಂದೇನು ಅಂತಂದರೆ ವಿಶೇಷ, ಇಲ್ಲಿ ಈ ದೇವ್ರಿಗೆ ನಡ್ಕೊಂಡ್ಮೇಲೆ ಯಾರು ಸಹ ನಾವು ಚೆನ್ನಾಗಾಗದೇ ಇಲ್ಲ ಅನ್ನೋರು ಯಾರೂ ಇಲ್ಲ. ಎಲ್ಲ ಚೆನ್ನಾಗಾಗಿರೋದೆ, ಎಲ್ಲರೂ ಒಳ್ಳೆಯದೇ. ಇದು ಎರೆನಾಡ ದೊರೆ ಇದ್ದಂಗೆ ಇಲ್ಲಿ ಈ ಒಂದು ದೇವಸ್ಥಾನ ನಮ್ಮ ಎರೆನಾಡಿನಲ್ಲಿ ದೊರೆ ಥರ ಇದೆ. ಎರೆನಾಡ ದೊರೆ ಅಂತಲೇ ಕರಿತೀವಿ ನಾವು ಇದನ್ನು. ನಮಗೆ ಎಲ್ಲ ರೀತಿಯಿಂದಲೂ ಸಹ ಇಲ್ಲಿ ಒಳ್ಳೆಯದಾಗಿದೆ. ಇಲ್ಲಿ ಜನಗಳಿಗೆ ತುಂಬ ಒಳ್ಳೆಯದಾಗಿದೆ. ನಾನಾ ಜಿಲ್ಲೆಯಿಂದಲೂ ಬರ್ತಾರೆ ಇಲ್ಲಿಗೆ, ನಾನಾ ರಾಜ್ಯಗಳಿಂದಲೂ ಬಂದಿದ್ದಾರೆ. ಈ ಒಂದು ಸುತ್ತಮುತ್ತ ಈ ಒಂದು ನಮ್ಮ ಹಿರಿಯೂರು ತಾಲೂಕಲ್ಲಿ ಮತ್ತು ಹೊಳಲ್ಕೆರೆ, ಚಿತ್ರದುರ್ಗ ಇಲ್ಲೆಲ್ಲ ತುಂಬ ಪ್ರಸಿದ್ಧವಾದ ಇದೆ. ಜಾತ್ರೆಯಲ್ಲಿ ಇಲ್ಲಿ ಕಿಕ್ಕಿರೋ ಲಕ್ಷಾಂತರ ಜನ ಸೇರುತ್ತೆ. ಯಾಕೆ ಸೇರುತ್ತೆ ಜನಸಂಖ್ಯೆ ಇಲ್ಲಿ ಅಂತಂದರೆ ಆ ದೇವರ ಮಹಿಮೆ ಹಂಗಿದೆ. ಇಲ್ಲಿ ಈ ಸಿದ್ದಪ್ಪನ ಮಹಿಮೆ ಹಂಗಿದೆ. ಆ ಒಂದು ಇಲ್ಲಿ ಏನು ಈ ಬಾವಿ ನೀರಿದೆಯಲ್ಲ, ಆ ಮಹಿಮೆ ಆ ಥರ ಇದೆ ಇಲ್ಲಿ. ಇದು ಇತಿಹಾಸ ಪ್ರಸಿದ್ಧ, ಪುರಾಣ ಪ್ರಸಿದ್ಧನೂ ಹೌದು ಇದು. ಹಾಗಾಗಿ ಇಲ್ಲಿ ಭಾಳ ಜನ ತುಂಬ ನಡ್ಕೊಳ್ತಾರೆ, ತುಂಬ ಒಳ್ಳೆಯದಾಗುತ್ತೆ. ಇಲ್ಲೆಲ್ಲರಿಗೂ ಈ ಒಂದು ಸಿದ್ದಪ್ಪ ಎಲ್ಲರಿಗೂ ಸಹ ಒಳ್ಳೇದು ಮಾಡ್ತಾನೆ. ಭಕ್ತರಿಗೆ, ಬೇಡಿದ ಭಕ್ತರಿಗೆ ವರವನ್ನು ನೀಡ್ತಕ್ಕಂಥ ದೇವರಿದು ಸಿದ್ದಪ್ಪ. ಇಲ್ಲಿ ನಡ್ಕೊಂಡವ್ರಿಗೆ ಯಾರಿಗೂ ಸಹ ಮೋಸ ಇಲ್ಲ. ಜೀವನದಲ್ಲಿ ನಂಬಿದರೆ ತುಂಬ ಒಳ್ಳೆಯದಾಗುತ್ತೆ. ನಂಬಿಕೆ ಮುಖ್ಯ, ದೇವರಲ್ಲಿ ನಡ್ಕೋಬೇಕು. ಉದಾಹರಣೆಗೆ ಅಲ್ಲಿ ಗಂಗೆ ಇದೆ ಅಂತಂದು ಹೇಳಿದ್ರಿ. ಹೌದು, ಅಲ್ಲಿ ವರ್ಷ ಪೂರ್ತಿ ಯಾವಾಗಲೂ ನೀರಿದ್ದೇ ಇರುತ್ತೆ ಅಂತ, ಬರಗಾಲ ಬಂದರೂ ನೀರಿರುತ್ತೆ. ಜಾತ್ರೆ ಟೈಮಲ್ಲಿ ಈ ಸ್ವಾಮಿಯ ಒಂದು ಸಿದ್ಧಭುಕ್ತಿ ದಿನ ಅಲ್ಲಿ ನೀರಿರಲ್ಲ ಅಂತಂದು ಹೇಳ್ತಾರೆ. ಅದು ನಿಜಾನಾ? ಹೌದು, ನಿಜ. ಹೌದು, ಅದು ಆ ಸಿದ್ಧಭುಕ್ತಿ ಮಾಡಬೇಕಾದ್ರೆ ಆ ಗಂಗೆ ಅಂತಕ್ಕಂಥದ್ದು ಒಂದು ಹನಿನೂ ಇಲ್ಲದಂಗೆ ಖಾಲಿ ಆಗುತ್ತೆ. ಅವತ್ತು ಮಾರನೇ ದಿವಸ ಅದು ಜಲ ಉತ್ಪತ್ತಿ ಆಗುತ್ತೆ. ಅದು ಅಂಟು ಮುಂಟು ಆಗಬಾರ್ದು. ಅದಕ್ಕೆ ಒಂದು ಶಿಸ್ತಿರ್ಬೇಕು ಅಲ್ಲಿ. ಈಗ ಅಲ್ಲಿ ನಾವು ಅಲ್ಲೆಲ್ಲ ಸಿದ್ಧಭುಕ್ತಿ ಮಾಡ್ಕೊಂಡು ಇದು ಮಾಡ್ಕೊಂಡು ಬರ್ತಾರೆ, ಅಂಟು ಮುಂಟು ಮಾಡ್ತಾರೆ, ಅದು ಆಗಬಾರ್ದು ಅಂತ. ಇಲ್ಲಿ ದೇವರಿಗೆ ಗಂಗೆನೇ ಮುಖ್ಯ. ಗಂಗೆ ಶುದ್ಧವಾಗಿರುತ್ತೆ ಯಾವಾಗಲೂ. ಕೊಳೆಯನ್ನು ತೊಳಿತಕ್ಕಂಥದ್ದು ಯಾರು? ಗಂಗೆ. ಆ ಥರ ಗಂಗೆ ಇದು. ಮನುಷ್ಯನಿಗೆ ಎಲ್ಲ ರೀತಿಯಾದೆಲ್ಲ ಇಲ್ಲಿ ಅನುಕೂಲತೆಗಳಿದೆ. ಮತ್ತು ಇಲ್ಲಿ ಇರೋದಕ್ಕೂ ಸಹ ವ್ಯವಸ್ಥಿತವಾಗಿದೆ. ಇಲ್ಲಿ ಪ್ರತಿ ವಾರ ಅನ್ನ ಸಂತರ್ಪಣೆ ನಡೀತಿರುತ್ತೆ ಇಲ್ಲಿ. ಹಾಗಾಗಿ ಎಲ್ಲರಿಗೂ ಅನುಕೂಲ ಇದೆ. ಜನಗಳಿಗೆ ಇಲ್ಲಿ ತುಂಬ ಒಳ್ಳೆಯದು. ಜನಗಳು ನಡ್ಕೊಂಡ್ರೆ ಭಕ್ತಿಯಿಂದ ತುಂಬ ಒಳ್ಳೆಯದಾಗುತ್ತೆ. ಇದು ದತ್ತಿ ಇಲಾಖೆಗೆ ಸೇರ್ಕೊಂಡಿದೆ. ಹೌದು, ಸರ್ಕಾರಕ್ಕೆ. ಹೌದು. ಈಗ ಸರ್ಕಾರದಿಂದ ಇದಕ್ಕೆ ಎಲ್ಲ ಅನುಕೂಲಗಳು ಮಾಡ್ತಾ ಇದ್ದಾರೆ. ಆದಷ್ಟು ಸಾಧ್ಯವಾದಷ್ಟು ಅನುಕೂಲಗಳು ನಡೀತಾ ಇದ್ದಾವೆ. ಇನ್ನೂ ಮಾಡಬೇಕು ಹೆಚ್ಚಿನದಾಗಿ. ಸರ್ಕಾರ ಇದ್ರ ಕಡೆ ಗಮನ ಹರಿಸಿ ಭಕ್ತಾದಿಗಳಿಗೆ ಏನೇನು ಸೌಕರ್ಯ ಇದೆ ಅದನ್ನೆಲ್ಲ ಕೊಡಬೇಕು ಅಂತಂದೇಳಿ ನಾವು ಕೇಳ್ಕೋಬಹುದು. ಇಲ್ಲಿ ಏನಾದ್ರು ಮದುವೆ ಮುಂಜಿ ಮಾಡೋದಕ್ಕೆ ಅದಕ್ಕೆ ಛತ್ರಗಿತ್ರ ಏನಾರು ಇದೆಯಾ? ಇಲ್ಲ, ಸದ್ಯಕ್ಕೆ ಮದುವೆ ಮಾಡ್ಕೊಂಡು ಹೋಗ್ತಾರೆ. ಯಾಕಂದ್ರೆ ಒಂದು ಮದುವೆದ ಒಂದು ಸಮುದಾಯ ಭವನ ಥರ ಮಾಡಿದರೆ ಭಾಳ ಅನುಕೂಲ ಆಗುತ್ತೆ. ಬಡವರಿಗೆ ಮದುವೆ ಮಾಡೋದಕ್ಕೆ, ಆಮೇಲೆ ಅವ್ರಿಗೆ ಉಳಿತಾಯ ಆಗೋದಕ್ಕೆ ಎಲ್ಲದೂ ಅನುಕೂಲ ಆಗುತ್ತೆ. ಆದಾಯ ಇದೆ ದೇವರಿಗೆ. ಅದೇ ಎ ಗ್ರೇಡಲ್ಲಿ ಇದೆ ಈ ದೇವಸ್ಥಾನ. ಹೌದೌದು, ಎ ಗ್ರೇಡಲ್ಲಿ ಇದೆ. ಸರ್ಕಾರ ಇದೆ. ತುಂಬ ಒಳ್ಳೆ ಪ್ರಸಿದ್ಧವಾದ ದೇವರಿಗೆ. ನಮಗೆ ಸುಮಾರು 40-45 ವರ್ಷದಿಂದ ನಾನು ಬರ್ತಾಯಿದ್ದೆ. ನಾನು ಹುಟ್ಟು ಜ್ಞಾಪಕ ತೆಗೆದಾರೆ. ನಮ್ಮ ಹಿಂದೆ ನಮ್ಮ ಮನೆ ತಂದರು ಪೂರ್ವಜರೆಲ್ಲ ನಡ್ಕೊಳ್ತಾ ಇದ್ರು. ನಾವು ಇದನ್ನು ನಂಬಿ ನಡೀತಾ ಇದ್ದೀವಿ. ಇವತ್ತು ದೈವ ಭಕ್ತಿ ಇದ್ದರೆ ಎಲ್ಲ ಕಡೆ ಮಾರ್ಗ ಸಿಗುತ್ತೆ ಅನ್ನೋದಕ್ಕೆ ಇದೇ ಉದಾಹರಣೆ. ಬೇರೆ ಎಲ್ಲೂ ನಾವು
ಆಂಧ್ರ ಸೈಡ್ನಿಂದಲೂ ಬೇರೆ ಬೇರೆ ರಾಜ್ಯದಿಂದಲೂ ಸಹ ಇಲ್ಲಿ ಬಂತಾರೆ. ಆಂಧ್ರದಿಂದಲೂ ಬರ್ತಾರೆ. ಅಥವಾ ಹುಷಾರಿಲ್ಲ ಅಂದ್ರೂ ಸಹ ಅವ್ರು ತಿಂಗಳಾಂಗಟ್ಟಲೆ ಇಲ್ಲಿ ಉಳಿತಾರೆ ಅಂತಂದು ನಾನು ಕೇಳಿದ್ದೆ. ಎಲ್ಲಾನು ಹೋಗಲ್ಲ. ಇಲ್ಲಿ ಕಾಯಿಲೆ ವಾಸಿ ಆಗುತ್ತೆ. ಎಂಥ ಕಾಯಿಲೆ ಇದ್ರೂ ವಾಸಿ ಮಾಡಿಕೊಂಡು ಮನೆಗೆ ಹೋಗಿದ್ದಾರೆ. ಉದಾಹರಣೆಗೆ ಈಗ ಆ ಸ್ವಾಮಿ ಯಾವ ರೀತಿ ಅಪ್ಪಣೆ ಕೊಡುತ್ತೆ ಇಲ್ಲಿ? ಇಲ್ಲಿ ಪ್ರಸಾದ ಹೂವಿನ ಅಪ್ಪಣೆ ಕೊಡುತ್ತೆ. ಅದು ಕೊಟ್ಟ ಮೇಲೆ ಮುಗಿತು. ಅದೆಲ್ಲ ಅದು ಒಪ್ಕೋಬೇಕು, ನಾನು ಕಾಯಿಲೆ ವಾಸಿ ಮಾಡ್ತೀನಿ ಅಂತ. ಆದರೆ ಅಲ್ಲಿ ಇವರು ಕರೆಕ್ಟಾಗಿ ಇರಬೇಕು. ಇಲ್ಲಿ ಕರೆಕ್ಟಾಗಿ ಇರಬೇಕು ಅಂದ್ರೆ ಭಯ ಭಕ್ತಿ ನಿರ್ಣಯವಾಗಿ ಒಳ್ಳೆ ಭಕ್ತಿಯಿಂದ ಒಳ್ಳೆ ಅವರ ಯಾವುದೇ ಥರದ ಹೊರಮನಸ್ಸು ಒಳಮನಸ್ಸು ಇಲ್ದಂಗೆ ಸ್ವಾಮಿನ ನಂಬಿ ನಡ್ಕೋಬೇಕು. ಅಂದ್ರೆ ನಂಬಿ ಕೆಟ್ಟವರೆಲ್ಲೋ ಮನುಜ ಅನ್ನಂಗೆ ಭಕ್ತಿಯಿಂದ ಇರಬೇಕು. ಅವ್ರು ಎಷ್ಟು ನೀಟಾಗಿ ನಡ್ಕೊಂತಾರೋ ಅಷ್ಟು ಸ್ವಾಮಿ ಅವ್ರನ್ನ ಕಾಪಾಡ್ತಿರೋದು. ಯಾವುದೇ ತಪ್ಪುಗಳನ್ನು ಮಾಡಂಗಿಲ್ಲ, ಅನಾಚಾರಗಳು ಮಾಡಂಗಿಲ್ಲ. ಇಲ್ಲಿ ಶಿಸ್ತಾಗಿರ್ಬೇಕು ಮನುಷ್ಯ. ಈಗ ಉದಾಹರಣೆಗೆ ಇವಾಗ ಇಲ್ಲಿ ಇನ್ನು ಸರ್ಕಾರದಿಂದ ಏನೇನು ನಿಮಗೆ ಈ ಒಂದು ದೇವಸ್ಥಾನಕ್ಕೆ ಅನುಕೂಲಗಳಾಗಬೇಕಾಗಿದೆ? ಜನಗಳಿಗೆ ಬಂದಿರೋರಿಗೆ, ಕಾಯಿಲೆಯಿಂದ ಬಂದಿರ್ತಕ್ಕಂಥ ಇಲ್ಲಿ ಆಳ್ಗಳಿಗೆ ಆ ಒಂದು ವ್ಯವಸ್ಥೆ ಮಾಡಬೇಕು. ಅವ್ರಿಗೆ ಅಡುಗೆ ಮಾಡ್ಕೊಳಕ್ಕೆ ಒಂದು ವ್ಯವಸ್ಥೆ ಇರಬೇಕು ಇಲ್ಲಿ ಒಂದು. ಆಮೇಲೆ ಇಲ್ಲೊಂದು ಮದುವೆ ಎಲ್ಲ ಭಾಳ ಕಾರ್ಯಕ್ರಮಗಳು ನಡೀತಾರೆ ಇಲ್ಲಿ. ಆ ಸಿದ್ದಪ್ಪನ ದೇವಸ್ಥಾನ ಹತ್ರ ಬಂದು ಮದುವೆ ಮಾಡ್ತಾರೆ. ಇಲ್ಲಿ ಎಲ್ಲ ಬಡವರು ಬಗ್ಗರೆಲ್ಲ ಬಂದು ನಾನು ದೇವಸ್ಥಾನದಲ್ಲೇ ಆಗಬೇಕು ಅಂತ ಬರ್ತಾರೆ. ಆ ಕಾರಣಕ್ಕಾಗಿ ಅವ್ರು ಬಂದು ಮದುವೆ ಮಾಡ್ಬೇಕಾದ್ರೆ ಅವ್ರಿಗೆಲ್ಲ ಒಂದು ಸವಲತ್ತು ಬೇಕು ಅಂತಂದರೆ ಇಲ್ಲಿ ಒಂದು ಸಮುದಾಯ ಭವನ ರೀತಿ ಸರ್ಕಾರ ಮಾಡಿಕೊಡ್ಬೇಕು. ಮಾಡಿಕೊಟ್ರೆ ಅನುಕೂಲ ಆಗುತ್ತೆ. ಆಮೇಲೆ ಇಲ್ಲಿ ಪ್ರತಿ ಸಾರಿ ವಾರಕ್ಕೊಂದ್ಸರಿ ಅನ್ನಸಂತರ್ಪಣೆ ನಡೀತೈತೆ. ಅದು ತುಂಬ ಒಳ್ಳೆಯದು. ಯಾಕಂದರೆ ಹೊರಗಡೆಯಿಂದ ಬಂದಿರತಕ್ಕಂಥ ಜನ ಭಾಳ ಲೇಟ್ ಆಗುತ್ತೆ. ಊಟದ ವ್ಯವಸ್ಥೆ ಐತೆ. ಒಟ್ಟು ಸಿದ್ದಪ್ಪ ಇಲ್ಲಿ ಎಲ್ಲ ಸಕಲ ಸವಲತ್ತುಗಳನ್ನು ಸಹ ಜನಗಳಿಗೆ ಕೊಡ್ತಾ ಇದ್ದಾರೆ. ಸರ್ಕಾರ ಇದನ್ನು ಗಮನಿಸಿ ಇನ್ನೂ ಹೆಚ್ಚಿನದಾಗಿ ಇಲ್ಲಿ ಒಂದು ಉಪಯೋಗನ ಮಾಡಿಕೊಡ್ಬೇಕು ಜನಗಳಿಗೆ ಅನ್ನೋದು ಒಂದು ಹೆಚ್ಚಿನ ಮೂಲಭೂತ ಸೌಕರ್ಯಗಳು ಮಾಡಬೇಕು. ಇಲ್ಲಿ ಶೌಚಾಲಯಗಳು ನಿರ್ಮಾಣ ಮಾಡಬೇಕು. ಸ್ನಾನ ಮಾಡಿ ಬಂದವರಿಗೆ ಹೆಣ್ಮಕ್ಳಿಗೆ ಬಟ್ಟೆ ಕೊಡೋದಕ್ಕೆ ಅದೆಲ್ಲ ವ್ಯವಸ್ಥೆ ಮಾಡಿಕೊಡ್ಬೇಕು. ಇದೆಲ್ಲನ ದೇವರು ಹಂತವಾಗಿ ದೇವರೇ ಮಾಡಿಸ್ತಾನೆ, ದೇವರೇ ಮಾಡಿಸ್ಕೊಡ್ತಾನೆ. ಅದನ್ನು ನಾವು ಕೇಳೋದಂತೆ ಮತ್ತು ದೇವರು ಅವರಿಗೆ ಒಂದು ಆ ಒಂದು ಇದು ಕೊಡಬೇಕು, ಕೊಡಬೇಕು ಅವರಿಗೆ. ಈ ಥರ ಇದೆ. ಅದೇ ಸಾಕಷ್ಟು ಆದಾಯ ಗೌರ್ಮೆಂಟ್ಗೆ ಹೋದ್ರೂ ಸಹ ಸರ್ಕಾರದಿಂದ ಮುಜರಾಯಿ ಇಲಾಖೆದಾದ್ರೂ ಸಹ ಇಲ್ಲಿ ಏನು ಸರಿಯಾದ ರೀತಿಯಲ್ಲಿ ಇನ್ನೂ ವ್ಯವಸ್ಥೆ ಮಾಡಿಲ್ಲ. ಅಂದ್ರೆ ವ್ಯವಸ್ಥೆ ಮಾಡಿದ್ರು ಅಲ್ಪ ಸ್ವಲ್ಪ ವ್ಯವಸ್ಥೆ ಮಾಡಿದ್ದಾರೆ. ಇಲ್ಲಿ ಅವಶ್ಯಕತೆ ಏನಪ್ಪಾ ಇದೆ ಮೊದಲಿಗೆ ಇವಾಗ ಅಂತಂದ ಹೇಳಿದ್ರೆ ಒಂದು ಸಮುದಾಯ ಭವನ ಆಗಬೇಕು. ಅಂದ್ರೆ ಚೌಟ್ರಿ ಮದುವೆಗಳು ಬಂದಂತ ಭಕ್ತಾದಿಗಳಿಗೆ ವ್ಯವಸ್ಥೆ ಮಾಡಬೇಕು. ಆಮೇಲೆ ಶೌಚಾಲಯಗಳು ವ್ಯವಸ್ಥೆ ವೆರಿ ಮುಖ್ಯವಾಗಿ ಆಗಬೇಕು. ಕ್ಲೀನ್ ಇರಬೇಕು ಅಂತಂದ್ರೆ ನೀರು ಮತ್ತು ಶೌಚಾಲಯ ಇವು ಬಹಳ ವ್ಯವಸ್ಥಿತವಾಗಿರ್ಬೇಕು. ಆದಾಯನೇ ಜಾಸ್ತಿ ಇರೋದು. ಸರ್ಕಾರ ಏನು ಹಾಕಂಗಿಲ್ಲ ಬಂಡವಾಳನ. ಈ ಭಕ್ತಾದಿಗಳು ದುಡ್ಡೇನೆ ಮಾಡಿದ್ರೆ ಸಾಕು. ದೇವರು ಬಹಳ ಪ್ರಬಲವಾಗಿದೆ. ಭಕ್ತರು ಅದೇ ರೀತಿ ಇದ್ದಾರೆ. ಇಲ್ಲಿ ಬಂದರೆ ಯಾರು ತಪ್ಪು ಮಾಡಲ್ಲ. ಇಲ್ಲಿ ಬಂದು ಹೋಗಿರೋರು ತಪ್ಪು ಮಾಡೋಕ್ಕೆ ಹೋಗೋದಿಲ್ಲ. ಸ್ವಾಮಿ ಐದನಪ್ಪ ಭಯ ಇದೆ ಅವರಿಗೆ. ದೇವ್ರು ಒಳ್ಳೇದಲ್ಲ, ನಮಗೆ ತೊಂದರೆ ಆಗುತ್ತೆ. ಇದು ಮೂಲಭೂತ ಸೌಕರ್ಯ ಹೋದಕ್ಕೆ ಇನ್ನೂ ಚೆನ್ನಾಗಾಗುತ್ತೆ. ಆದರೂ ಸಹ ಏನಿಲ್ಲ ಅಂದ್ರೂ ಸಹ ಜನಗಳು ಬರ್ತಾರೆ. ಯಾಕಂದರೆ ಆ ದೇವರಿಗೆ ನಂಬಿಕೆ ಇದೆ. ದೇವ್ರ ಮೇಲೆ ಅಷ್ಟು ನಂಬಿಕೆ ಇದೆ ಎಲ್ಲರಿಗೂ. ವೀಕ್ಷಕರೇ, ಇಷ್ಟೊತ್ತಿನವ್ರಿಗೆ ಇಲ್ಲಿ ಕೇಳಿದ್ರು ನಾಗರಾಜ್ ಸರ್ ಅಂತ ವಕೀಲರವರು. ಆಮೇಲೆ ಇಲ್ಲಿ ಸಾವಿರಾರು ಜನ ಭಕ್ತಾದಿಗಳು ಸಹ ಅವರ ಅನಿಸಿಕೆಗಳನ್ನ ಹೇಳಿದ್ದಾರೆ. ಇದು ಮುಜರಾಯಿ ಇಲಾಖೆಗೆ ಸಂಬಂಧಪಟ್ಟಂಥ ಒಂದು ದೇವಸ್ಥಾನ. ಸಾವಿರಾರು ಜನ ಬೇರೆ ಬೇರೆ ರಾಜ್ಯದಿಂದಲೂ ಸಹ ಇಲ್ಲಿ ಬರ್ತಾರೆ. ಇಲ್ಲಿ ಇನ್ನೂ ಹೆಚ್ಚಿನ ಮೂಲಭೂತ ಸೌಕರ್ಯಗಳು ಬೇಕು. ಅದ್ರ ಕಡಿಮೆ ಇದೆ. ಇನ್ನು ಹೆಚ್ಚಿನ ಒಂದು ಮೂಲಭೂತ ಸೌಕರ್ಯಗಳು ಬೇಕು. ಮುಂದಿನ ದಿನಗಳಲ್ಲಿ ಏನು ನಮ್ಮ ಜಿಲ್ಲಾಧಿಕಾರಿಗಳಾಗಿರ್ಬೋದು ಅಥವಾ ನಮ್ಮ ತಾಲೂಕು ದಣಿಗಳಾಗಿರ್ಬೋದು, ದಂಡಾಧಿಕಾರಿಗಳು, ಇವರುಗಳು ಇತ್ತ ಗಮನ ಹರಿಸ್ಬೇಕಾಗತ್ತೆ. ಯಾಕಂತಂದರೆ ಭಕ್ತಾದಿಗಳು ಈಗ ಉದಾಹರಣೆಗೆ ನೋಡಿರಿ, ಈಗ ಮಳೆ ಬರುವ ಸಾಧ್ಯತೆಗಳಿದೆ. ಈ ಮಳೆ ಬಂದರೆ ಈ ಬಂದಿರತಕ್ಕಂಥ ಭಕ್ತಾದಿಗಳಿಗೆ ತೊಂದರೆ ಆಗುತ್ತೆ. ಮತ್ತು ಅವ್ರು ಉಳ್ಕೊಳ್ಳೋದಕ್ಕೆ ರೂಮ್ಗಳ ವ್ಯವಸ್ಥೆ ಬೇಕಾಗುತ್ತೆ. ಈಗ ಸ್ವಾಮಿ ಏನಾದ್ರು ಉಳ್ಕೋಬೇಕು ಅಂತೇಳಿ ಅಪ್ಪಣೆ ಕೊಟ್ಟಾಗ, ಹೂವಿನ ರೂಪದಲ್ಲಿ ಪ್ರಸಾದ ಕೊಟ್ಟಾಗ ಅವರು ವಾರಗಟ್ಟಲೆ 15 ದಿವಸಗಟ್ಟಲೆ ಇಲ್ಲಿ ಉಳ್ಕೋಬೇಕಾಗುತ್ತೆ. ಅಂದ್ರೆ ರೂಮ್ಗಳು ಇದೆಯಂತೆ, ಕಡಿಮೆ ಇದೆ. ಇನ್ನು ಹೆಚ್ಚಿನ ರೂಮ್ಗಳಾಗಬೇಕು, ಇನ್ನು ಹೆಚ್ಚಿನ ವ್ಯವಸ್ಥೆಗಳಾಗಬೇಕು. ಮತ್ತು ಇದಕ್ಕೆಲ್ಲ ಭಾಳಷ್ಟು ಓಪನ್ ಇದೆ. ಈ ಓಪನಿಗೆ ಎಲ್ಲ ಸ್ವಲ್ಪ ಭಕ್ತಾದಿಗಳು ಹೋಗ್ಬೇಕಾದ್ರೆ, ಯಾಕಂದ್ರೆ ಬಂಡೆ ಇರೋದ್ರಿಂದ ಕಾಲುಗಳು ಸುಡುತ್ತೆ. ಆ ಭಕ್ತಾದಿಗಳು ನೆರಳಲ್ಲೇ ನಡೆಯೋದಕ್ಕೆ ಹಿರಿಯೂರು ಮತ್ತು ಚಿತ್ರದುರ್ಗ ಕಡೆಯಿಂದ ಬರೋರಿಗೆ ಮೂಲ ಸೌಕರ್ಯಗಳು ಅಂತಂದ್ರೆ ಸಾರಿಗೆ ವ್ಯವಸ್ಥೆ ಇಲ್ಲಿ ಅದು ಒಂದು ಕಡಿಮೆ ಇದೆ ನೋಡ್ರಿ. ಸಾರಿಗೆ ವ್ಯವಸ್ಥೆಗಳು ಇಲ್ಲ ಅಂತ ಹೇಳ್ತಾರೆ. ಸ್ವಂತ ವೆಹಿಕಲ್ ಅಲ್ಲೇ ಬರಬೇಕು, ಖಾಸಗಿ ಬಸ್ಗಳಲ್ಲಿ ಬರಬೇಕು ಅಥವಾ ಖಾಸಗಿ ವೆಹಿಕಲ್ಗಳಲ್ಲಿ ಬರಬೇಕು ಅಂತ ಹೇಳ್ತಾರೆ. ಮುಜರಾಯಿ ಇಲಾಖೆಯಿಂದ ಇವ್ರು ಏನು ಮಾಡ್ಬೇಕಂದ್ರೆ, ಜಿಲ್ಲಾಧಿಕಾರಿಗಳಾಗಿರ್ಬೋದು ಅಥವಾ ತಾಲೂಕು ದಂಡಾಧಿಕಾರಿಗಳಾಗಿರ್ಬೋದು, ಇವ್ರು ಏನು ಮಾಡ್ಬೇಕಪ್ಪ ಅಂತ ಹೇಳಿದ್ರೆ
ಸರ್ಕಾರಿ ಬಸ್ಗಳನ್ನು ಇಲ್ಲಿ ಬಿಡಬೇಕಾಗುತ್ತೆ. ಕನಿಷ್ಠ ಭಾನುವಾರ ಪ್ರತಿದಿನ ಪ್ರತಿ ಒಂದು ಬಸ್ ಎಕ್ಸ್ಟ್ರಾ ಬಿಡಬೇಕು. ಪ್ರತಿ ಭಾನುವಾರ ಒಂದು ಬಸ್ಸನ್ನು ಎಕ್ಸ್ಟ್ರಾ ಬಿಟ್ಟರೆ ಭಾರಿ ಅನುಕೂಲ ಆಗುತ್ತೆ ಅಂತ ಇಲ್ಲಿ ಸಾಕಷ್ಟು ಭಕ್ತಾದಿಗಳ ಒಂದು ಬೇಡಿಕೆ ಇದೆ. ಮಾನ್ಯ ಜಿಲ್ಲಾಧಿಕಾರಿಗಳು ಆದಷ್ಟು ಬೇಗನೆ ಇದರ ಕಡೆ ಗಮನ ಹರಿಸಬೇಕಾಗುತ್ತೆ. ಮೂಲಭೂತ ಸೌಕರ್ಯಗಳನ್ನು ವೆರಿ ಇಂಪಾರ್ಟೆಂಟ್. ಮೂಲಭೂತ ಸೌಕರ್ಯಗಳನ್ನು ಇಲ್ಲಿ ಒದಗಿಸಬೇಕಾಗುತ್ತೆ. ಸಾರಿಗೆ ಬಸ್ಸುಗಳನ್ನು ಇಲ್ಲಿ ಹೆಚ್ಚಿಗೆ ಬಿಡಬೇಕಾಗುತ್ತೆ. ಯಾಕಂದರೆ ಇದು ಸಣ್ಣ ಪುಟ್ಟ ದೇವಸ್ಥಾನ ಏನಲ್ಲ, ಇದು ಮುಜರಾಯಿ ಇಲಾಖೆಗೆ ಸೇರಿಕೊಂಡು ಇದು ಎ ಗ್ರೇಡಲ್ಲಿದೆ. ಈಗ ಬಿ ಗ್ರೇಡ ಸಿ ಗ್ರೇಡಲ್ಲಿದ್ದರೆ ಏನು ಆದಾಯ ಇಲ್ಲ ಬಿಡಪ್ಪ ಅಂತ ಹೇಳಿ ಐ ಗ್ರೇಡಲ್ಲಿ ಸೆಕೆಂಡ್ ಇದೆ, ತಪ್ಪೇನಿಲ್ಲ. ಯಾಕಂದರೆ ನಮ್ಮ ಜಿಲ್ಲೆಯಲ್ಲಿ ನಾಯಕನಹಟ್ಟಿ ಬಿಟ್ಟರೆ ಎರಡನೇದೇ ನಮ್ಮ ಹೊದಿಕೆರೆ ಸಿದ್ದಪ್ಪನ ಒಂದು ದೇವಸ್ಥಾನ. ಇವತ್ತೇನು ಬೇರೆ ಬೇರೆ ಜಿಲ್ಲೆಗಳಲ್ಲಿ ಬೇರೆ ಬೇರೆ ನಾವು ದೇವಸ್ಥಾನಗಳಿಗೆ ಹೋದ್ರಲ್ಲಿ ಏನು ಮೂಲಭೂತ ಸೌಕರ್ಯಗಳಿದೆ, ಅದೇ ರೀತಿಯಲ್ಲಿ ನಮ್ಮ ತಾಲೂಕಿನಲ್ಲಿರ್ತಕ್ಕಂಥ, ನಮ್ಮ ಜಿಲ್ಲೆಯಲ್ಲಿರ್ತಕ್ಕಂಥ ಈ ಹೊದಿಕೆರೆ ಸಿದ್ದಪ್ಪ ಅವರ ಈ ದೇವಸ್ಥಾನದ ಸನ್ನಿಧಿಯಲ್ಲಿ ಏನು ಮೂಲಭೂತ ಸೌಕರ್ಯಗಳು ಬೇಕಾಗಿದೆ ಅದನ್ನೆಲ್ಲ ಮಾನ್ಯ ಜಿಲ್ಲಾಧಿಕಾರಿಗಳು ತಾಲೂಕು ದಂಡಾಧಿಕಾರಿಗಳು, ತಹಸೀಲ್ದಾರ್ ಅವರು ಸರ್ಕಾರದ ಗಮನಕ್ಕೆ ಇದನ್ನು ತಂದು ಇಲಾಖೆಯಿಂದ ದತ್ತಿ ಇಲಾಖೆಯಿಂದ ಇದು ಮೂಲಭೂತ ಸೌಕರ್ಯಗಳು ಒದಗಿಸಿದರೆ ಈ ದೇವಸ್ಥಾನ ಇನ್ನೂ ಇಂಪ್ರೂವ್ಮೆಂಟ್ ಆಗುತ್ತೆ. ಇಲ್ಲಿ ಇನ್ನು ಜನಸಂಖ್ಯೆನೂ ಜಾಸ್ತಿ ಆಗ್ತಾ ಇದೆ. ಇಲ್ಲಿ ಭಕ್ತಾದಿಗಳ ಹಳಲು ಅವರ ಮನದಾಳದ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಬಟ್ಟೆ ಬಿಡಂತ ಜಾಗನೂ ಬೇಕು, ರೂಮ್ಗಳು ಬೇಕು, ಮತ್ತೆ ಬಹಳ ತೊಂದರೆ ಆಗ್ತದೆ ಸರ್. ಶೌಚಾಲಯಗಳೆಲ್ಲ ಅದಕ್ಕೆ ತಗಡುಗಳು ಹಾಕ್ಬೇಕು, ಎಲ್ಲ ಎತ್ತರನಾಗೆ ಎಲ್ಲ ನೀರು ಹೋಗಂಗ ಎಲ್ಲ ಅವಕಾಶ ಮಾಡಬೇಕು, ಎಲ್ಲ ವ್ಯವಸ್ಥೆ ಮಾಡಿಕೊಡ್ಬೇಕು ಅವರೆಲ್ಲ ಅಂತ ಹೇಳಿ ಬಟ್ಟೆ ಬರೆಯಲ್ಲ ಹೊರಗಡೆ ನಾವು ಮಾನ್ಯ ಜಿಲ್ಲಾಧಿಕಾರಿಗಳಲ್ಲಿ ಸ್ನಾನ ಮಾಡ್ತಾರೆ. ಅದಕ್ಕೋಸ್ಕರ ಬಟ್ಟೆ ಬಿಟ್ಟೆ ಕೊಂಡು ಸರ್ಕಾರದ ಅಮೌಂಟ್ ಹಾಕದೇ ಬೇಕಿಲ್ಲ. ಮುಂದಿನ ದಿನಗಳಲ್ಲಿ ನಮಸ್ಕಾರ ನಾಗರಾಜ್ ಸರ್ ಅವರಿಗೆ, ಭಕ್ತಾದಿಗಳಿಗೆ ಮುಂದಿನ ದಿನಗಳಲ್ಲಿ ಆ ಸ್ವಾಮಿಯ ಅನುಗ್ರಹದಿಂದ ಜಿಲ್ಲಾಧಿಕಾರಿಗಳಿಗೆ ಮತ್ತು ತಾಲೂಕು ದಂಡಾಧಿಕಾರಿಗಳಿಗೆ ಗಮನ ಸೆಳೆಯದೆ ಈ ರೂಪದಲ್ಲಿ ಸಾರ್ವಜನಿಕರಲ್ಲಿ ನಾವು ತಿಳಿಸೋದಿಷ್ಟೇ. ಇದೇ ಥರದಲ್ಲಿ ಯಾವುದೇ ಒಂದು ದೇವಸ್ಥಾನಗಳಾಗಿರ್ಬೋದು, ಬೇರೆ ಬೇರೆ ಸಾರ್ವಜನಿಕ ಆಸ್ತಿಯಲ್ಲಿರ್ತಕ್ಕಂಥ ಯಾವುದೇ ಒಂದು ಅವ್ಯವಸ್ಥೆಗಳಾಗಿರ್ಬೋದು, ನಾವು ಅಲ್ಲಿ ನೇರವಾಗಿ ಬಂದು ಅಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನು ಕೇಳಿಕೊಂಡು ನೇರವಾಗಿ ನಾವು ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ನಾವು ತಿಳಿಸ್ತೀವಿ. ಈ ರೂಪದಲ್ಲಿ ನಮ್ಮದು ಶಂಕರ್ನಾಗ್ DSTV ಅಂತಂದೇಳಿ ನೀವು ಮನೆಯಲ್ಲೇ ಕೂತ್ಕೊಂಡು ನೋಡ್ಬೋದು. ಲೈವಲ್ಲಿ ಕಾರ್ಯಕ್ರಮಗಳು ಬರ್ತಾ ಇರುತ್ತೆ. ಮುಂದಿನ ದಿನಗಳಲ್ಲಿ ಸಂಬಂಧಪಟ್ಟಂಥ ಅಧಿಕಾರಿಗಳು ಇಲ್ಲಿ ಮೂಲಭೂತ ಸೌಕರ್ಯಗಳನ್ನು ಒದಗಿಸ್ಲಿ ಅಂತೇಳಿ ನಾನು ಸಹ ಈ ಸಂದರ್ಭದಲ್ಲಿ ಕೇಳ್ಕೊತೀನಿ. ನಾನು ನಿಮ್ಮ ಜೂನಿಯರ್ ಶಂಕರ್ನಾಗ್, ದೇವಶಂಕರ್ನಾಗ್, ನಮಸ್ಕಾರ, ಬರ್ತೀನಿ.